ನೂರಕ್ಕೆ ನೂರು ಸತ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟ ಫ್ರೆಂಡ್ಸ್. ಆಗ್ಬೋದು, ಆಗೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ತುಂಬ ಕಷ್ಟ ಇದೆ. ಯಾಕೆ ಅಂತ ನೀವು ರೀಸನ್ ಕೇಳ್ತಾ ಇದ್ರೆ ನಿಜವಾಗ್ಲೂ ಕೋಪ ಬರುತ್ತೆ ಫ್ರೆಂಡ್ಸ್. ಆ ಥರ ಅನಿಸುತ್ತೆ. ಏನು ಮಾಡ್ತೀರಾ? ನಾನು ನಿಮಗೆ ರೀಸನ್ಸ್ ಹೇಳ್ತಾ ಹೋಗ್ತೀನಿ, ಆಮೇಲೆ ನಿಮಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನೀವು ಕೂಡ ಲೈಫ್ನಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ನೋಡಿ. ಮೊದಲನೇದಾಗಿ ನಾವೆಲ್ಲರೂ ಒಂದು ಭ್ರಮೆಯಲ್ಲಿರ್ತೀವಿ. ನೋಡೋಕೆ ಚೆನ್ನಾಗಿಲ್ಲ ಅಂದರೂ ನಡೆಯುತ್ತೆ, ನಮ್ಮನ್ನು ಬೆಳೆಸ್ತಾರೆ, ನಾವು ಬೆಳಿತೀವಿ, ನಮಗೆ ಟ್ಯಾಲೆಂಟ್ ಇದ್ದರೆ ಸಾಕು, ಯಾರು ಬೇಕಾದರೂ ಬೆಳೆಸ್ತಾರೆ ಅಂತ ಒಂದು ನಂಬಿಕೆನ ನಾವು ಅಟ್ ಪ್ರೆಸೆಂಟ್ ಇಟ್ಕೊಂಡಿದ್ದೀವಿ. ಸತ್ಯ ಅದು, ಹೌದು, ಅದು ಸತ್ಯನೇ. ಆದರೆ ಇವಾಗ ಅದನ್ನೆಲ್ಲ ಸುಳ್ಳು ಮಾಡ್ತಿದ್ದಾರೆ. ಜಗತ್ತಲ್ಲಿ ಯಾರು ಪರ್ಫೆಕ್ಟ್ ಇರಲ್ಲ ರೀ. ಕಳ್ಳರು ಇದ್ದಾರೆ, ಸುಳ್ಳು ಹೇಳೋರು ಇದ್ದಾರೆ, ಮೋಸ ಮಾಡೋರು ಇದ್ದಾರೆ, ನಂಬಿಕೆ ದ್ರೋಹ ಮಾಡೋರು ಇದ್ದಾರೆ. ಆದರೆ ನೋಡೋಕ್ಕೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣ್ತಾರೆ ಗುರು. ಆದರೆ ಯಾರೂ ಕೂಡ ಒಳ್ಳೆಯವರಾಗಿರೋದಿಲ್ಲ. ನಮಗೆ ಗೊತ್ತಿಲ್ಲದೆ ನಮ್ಮನ್ನು ತುಳಿತಾ ಇರ್ತಾರೆ, ಅಥವಾ ನಮ್ಮ ಜೊತೆಲೇ ಚೆನ್ನಾಗಿ ಇದ್ಕೊಂಡು ನಮ್ಮ ಮೇಲೇ ಅಸೂಯೆ ಪಡ್ತಾ ಇರ್ತಾರೆ. ನಾವು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ನಮಗೆ ಎಲ್ಲರೂ ಒಂದೇ ಅಂತಾರೆ ಅಷ್ಟೇ. ಆದರೆ ತುಂಬ ಕಷ್ಟಪಟ್ಟು ಏನಾದರೂ ಸಾಧನೆ ಮಾಡೋರನ್ನೇ ಅವರು ತುಳಿಯೋದು ರೀ. ನಿಮಗೆ ಗೊತ್ತಾ, ಚೆನ್ನಾಗಿರೋರನ್ನ ಯಾರೂ ಮುಟ್ಟೋಕ್ಕಾಗಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಯಾರೋ ಒಬ್ಬ ವ್ಯಕ್ತಿ XYZ ಅಂದ್ಕೊಳ್ಳಿ, ಒಳ್ಳೆ ದುಡ್ಡು ಮಾಡಿರ್ತಾರೆ, ನೋಡೋಕೆ ಸಖತ್ತಾಗಿರ್ತಾರೆ, ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡ್ ಕೂಡ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಅವ್ರಿಗೆ ಮಾನವೀಯತೆ ಇರಲ್ಲ, ಒಂದು ಹೆಲ್ಪಿಂಗ್ ನೇಚರ್ ಇರಲ್ಲ. ಆದರೂ ಅವ್ರಿಗೆ ಸಿಗೋ ಬೆಲೆ, ಗೌರವ, ಮರ್ಯಾದೆ ಕಷ್ಟಪಟ್ಟು ಬೆಳಿತೀನಿ, ಬದುಕ್ತೀನಿ ಅನ್ನೋರಿಗೆ ಸಿಗಲ್ಲ ಗುರು. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಾಕಿಂಗ್ ಸ್ಟಾರ್ ಯಶ್, ಡಿ ಬಾಸ್ ದರ್ಶನ್, ಅವ್ರನ್ನೆಲ್ಲ ನೀವು ಟಚ್ ಮಾಡೋಕ್ಕಾಗುತ್ತಾ? ಅಥವಾ ಅವ್ರನ್ನ ಎದುರಾಕೊಳ್ಳೋಕ್ಕಾಗುತ್ತಾ? ಅಬ್ಬಬ್ಬ ಅಂದರೆ ಏನು ಮಾಡ್ಬೋದು? ಬೈಬೋದು ಕಮೆಂಟಲ್ಲಿ, ಹಾಗೆ ಹೀಗೆ ಅಂತ ಅಷ್ಟೇ. ಬಟ್ ಲೀಗಲ್ಲಾಗಿ ಅವ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ಅವರೆಲ್ಲ ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ. ನೀವೇನೋ ಅವ್ರ ಬಗ್ಗೆ ಕಮೆಂಟ್ ಮಾಡಿದ್ರಿ, ಬ್ಯಾಡಾಗಿ ಏನೋ ಬೈದ್ರಿ ಅಂತ ಅವ್ರ ವ್ಯಾಲ್ಯೂ ಏನೂ ಕಮ್ಮಿ ಆಗಲ್ಲ ಗುರು. ಸೊ ಈ ದೊಡ್ಡವರು, ನೋಡೋಕ್ಕೆ ಚೆನ್ನಾಗಿರೋರು, ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋರು ಈ ಜಗತ್ತು ಯಾವುದೇ ಕಾರಣಕ್ಕೂ ಟಚ್ ಮಾಡೋಕ್ಕಾಗಲ್ಲ. ಟಚ್ ಮಾಡೋದು ಕೂಡ ತಪ್ಪೆ ನನ್ನ ಪ್ರಕಾರ. ಯಾಕಂದರೆ ಅವರು ಕಷ್ಟಪಟ್ಟು ಪ್ಲೇಸಿಗೆ ಬಂದಿರ್ತಾರೆ. ಇಲ್ಲಿ ಹಿಡಿಯೋದು ಯಾರನ್ನ ಗೊತ್ತಾ? ಯಾರು ವೀಕ್ ಇರ್ತಾರೆ, ಯಾರು ನೋಡೋಕೆ ಚೆನ್ನಾಗಿರಲ್ಲ, ಯಾರು ತುಂಬ ಕಷ್ಟಪಡ್ತಿರ್ತಾರೆ, ಅವ್ರನ್ನ ಹಿಡ್ಕೊಂಡು ಬೈಯೋದು, ಹಾಡ್ಕೊಳ್ಳೋದು, ಡಿಗ್ರೇಡ್ ಮಾಡೋದು. ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಅಯ್ಯೋ ನಾನು ಹಂಬಲ್ಲೋ, ನಾನು ಸಿಂಪಲ್ಲೋ, ಎಲ್ಲರೂ ಒಂದೇ ನನಗೆ, ಹಂಗೆ ಹಿಂಗೆ ಅನ್ನೋದು. ಇವತ್ತು ನಿಮ್ಮಿಂದ ಅವ್ರಿಗೆ ಸಹಾಯ ಇದೆ ಅಂದರೆ ಮಾತ್ರ ಅವರು ನಿಮಗೆ ಸಹಾಯ ಮಾಡ್ತಾರೆ ಗುರು. ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ. ನೀವು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೆ ನಿಮ್ಮನ್ನು ತುಳಿದು ಸೈಡಿಗೆ ಬಿಸಾಕ್ತಾರೆ. ಮತ್ತು ಇನ್ನೊಂದೇನೆಂದರೆ, ನಿಮ್ಮ ಹತ್ರ ₹1 ಕೂಡ ಇಲ್ಲ ಅಂದರೆ ಯಾರೂ ನಿಮ್ಮ ಹತ್ರ ಬರಲ್ಲ. ಇದು ರಿಯಾಲಿಟಿ. ಇದನ್ನು ನಾವೆಲ್ಲ ನಂಬಲೇಬೇಕು. ಜಗತ್ತು ಓಡ್ತಾ ಇರೋದೇ ಹಿಂಗೆ ಗುರು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್? ಕಾಂಪಿಟಿಷನ್. ಓದೋದ್ರಲ್ಲೂ ಕಾಂಪಿಟಿಷನ್, ಯೂಟ್ಯೂಬಲ್ಲೂ ಕಾಂಪಿಟಿಷನ್, ರೀಲ್ಸ್ ಮಾಡೋದ್ರಲ್ಲೂ ಕಾಂಪಿಟಿಷನ್, ಪ್ರತಿಯೊಂದರಲ್ಲೂ ಇವಾಗ ಕಾಂಪಿಟಿಷನ್. ನಿಜ ಅಲ್ವಾ? ಯಾವುದ್ರಲ್ಲಿ ಕಾಂಪಿಟಿಷನ್ ಇಲ್ಲ ಹೇಳಿ? ಎಲ್ಲದರಲ್ಲೂ ಕಾಂಪಿಟಿಷನ್ ಇದೆ, ಎಲ್ಲದರಲ್ಲೂ ಓಡ್ತಾ ಇದ್ದಾರೆ. ಆದರೆ ಉಳ್ಕೊಳ್ಳೋದು ಮಾತ್ರ ಕೆಲವ್ರು ಮಾತ್ರ. ಇದರಿಂದ ಎಷ್ಟೋ ಜನರಿಗೆ ಅವ್ರ ಟ್ಯಾಲೆಂಟ್ಗಳು ಹೊರಗಡೆ ಬರ್ತಾ ಇಲ್ಲ. ತುಂಬ ಜನ ಭಯ ಪಡ್ತಾರೆ. ಇವಾಗ ಒಬ್ಳಿಗೆ ಒಂದು ಸಿಂಗಿಂಗ್ ಟ್ಯಾಲೆಂಟ್ ಇದೆ ಅಂದರೆ ಅವಳು ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಹೆದರ್ತಾಳೆ. ಎಲ್ಲಿ ಆಡ್ಕೊಬಿಡ್ತಾರೋ, ಎಲ್ಲೇನಾದರೂ ತಪ್ಕೊಂಡು ಹಿಡಿತಾರೋ ಅಂತ. ಈಗ ನನ್ನೇ ತಗೊಳ್ಳಿ, ನನಗೆ ಡ್ಯಾನ್ಸ್ ಟ್ಯಾಲೆಂಟ್ ಇದೆ, ಡ್ಯಾನ್ಸ್ ಮಾಡಿಬಿಟ್ರೆ ಯಾರಾದರೂ ನನ್ನ ಮೂಸ್ನ ಆಡ್ಕೊಬಿಡ್ತಾರೆ ಅಂತ ಒಂದು ಭಯ. ಮೂಮೆಂಟ್ MOVE ಅಂತ ಹೀಗೆ ತುಂಬ ಜನ ಉಳಿದ್ಬಿಟ್ಟಿದ್ದಾರೆ. ಯಾರಾದರೂ ಬೈತಾರೇನೋ, ಕೆಟ್ಟದಾಗ ಕಮೆಂಟ್ ಮಾಡ್ತಾರೇನೋ, ಟ್ರೋಲ್ ಮಾಡಿಬಿಡ್ತಾರೇನೋ ಅಂತ. ನಿಜ ತಾನೇ ಫ್ರೆಂಡ್ಸ್? ಯಾರಿಗೂ ಹೆದರ್ಕೋಬೇಡಿ. ಯಾರು ಇಲ್ಲಿ ಗ್ರೇಟ್ ಅಲ್ಲ, ಯಾರು ಇಲ್ಲಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತೂ ಅಲ್ವೇ ಅಲ್ಲ. ಓಕೆನಾ? ನಿಮ್ಮಲ್ಲಿ ಆ ಕೆಪಾಸಿಟಿ ಇದೆ, ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ ಅಂದರೆ ಮಾಡಬೇಕು. ಏನು ಗೊತ್ತಾ ಫ್ರೆಂಡ್ಸ್? ಬೈ ಬರ್ತ್ ಇನ್ಬಿಲ್ಟ್ ಆಗಿ ಕೆಲವ್ರಿಗೆ ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ಗಳಿರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಹೋಗಿ ಹಂಗೆ ಸುಮ್ಮನೆ ಮಿರರ್ ಮುಂದೆ ನಿಂತು ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮ ಕೆಪಾಸಿಟಿ, ನಿಮ್ಮ ಟ್ಯಾಲೆಂಟು ನಿಮಗೆ ಮಾತ್ರ ಗೊತ್ತಿರುತ್ತೆ. ನೀವು ಯಾವುದರಲ್ಲಿ ಪಂಟ್ರಿದ್ದೀರಾ ಅಂತ. ನಿಮಗಿರೋ ಟ್ಯಾಲೆಂಟು ಮತ್ತೊಬ್ರಿಗಿರೋದಿಲ್ಲ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ದೇವರು ನಮಗೆ ಎಲ್ಲನೂ ಕೊಟ್ಟಿದ್ದಾನೆ. ಪಾಪ ಕೆಲವ್ರಿಗೆ ಒಂದು ಕೈ ಇದ್ದರೆ ಒಂದು ಕೈ ಇರಲ್ಲ, ಒಂದು ಕಾಲಿದ್ರೆ ಇನ್ನೊಂದು ಕಾಲಿರಲ್ಲ, ಅಥವಾ ಕಣ್ಣಿರಲ್ಲ, ಕಿವಿ ಇರಲ್ಲ.
ನಿಮಗೆಲ್ಲ ಇದೆ ಅಂದರೆ ಯುಟಿಲೈಸ್ ಮಾಡ್ಕೋಬೇಕೋ ಇಲ್ವೋ? ಯಾರು ನಮಗೆ ಸಪೋರ್ಟ್ ಮಾಡಲ್ಲ, ಆಡ್ಕೋತಾರೆ, ಅಸೂಯೆ ಪಡ್ತಾರೆ, ಇದ್ರ ಬಗ್ಗೆ ಚಿಂತೆ ಬೇಡ. ಅವ್ರು ಯಾರೋ ಏನೋ ಅಂತಾರೆ, ಇವ್ರು ಯಾರೋ ಮಾತಾಡ್ತಾರೆ, ಯಾರು ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಅರ್ಥ ಮಾಡ್ಕೊಳ್ಳಿ, ಯಾರು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಕೆಪಾಸಿಟಿ ಇದೆ ಅಂದರೆ ಎಲ್ಲಿ ಬೇಕಾದರೂ, ಯಾವುದು ಬೇಕಾದರೂ, ಏನು ಬೇಕಾದರೂ ನೀವು ಮಾಡ್ಬೋದು. ಸೊ ನಾನೆಲ್ರಿಗೂ ಹೇಳ್ತಿದ್ದೀನಿ, ನಿಮ್ಮ ರಿಯಲ್ ಟ್ಯಾಲೆಂಟ್ನ ಒಳಗಡೆ ಲಾಕರ್ನಲ್ಲಿ ಸೇಫಾಗಿ ಇಟ್ಕೋಬೇಡಿ, ಹೊರಗಡೆ ಹಾಕಬೇಕು. ಅದೇನಾಗುತ್ತೋ ಆಗಲಿ. ಫಸ್ಟ್ ಆಫ್ ಆಲ್ ನಾವು ಇದನ್ನೆಲ್ಲ ಯೋಚನೆ ಮಾಡಬಾರ್ದು, ಯಾರ್ದು ಭಯ ಇರಬಾರ್ದು ಅಂದರೆ ಮೊದಲಿಗೆ ನಾವು ಹೆಂಗೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ಕೋಬೇಕು. ಎಲ್ಲರೂ ಕಷ್ಟಪಟ್ಕೊಂಡೇ ಬಂದಿರ್ತಾರೆ. ಅಟ್ಲೀಸ್ಟ್ ನೀವು ಕಷ್ಟಪಟ್ಟಿಲ್ಲ ಅಂದ್ರೂ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿರ್ತಾರೆ. ಕೆಲವರು ಅಪ್ಪ ಅಮ್ಮನೂ ಕಷ್ಟಪಡ್ತಾ ಇರ್ತಾರೆ, ನೀವು ಕೂಡ ಕಷ್ಟಪಡ್ತಾ ಇರ್ತೀರ ಅಲ್ವಾ? ನೀವಿವಾಗ ಕಷ್ಟಪಡ್ತಾ ಇದ್ದೀರಾ ಅಂದರೆ ನಿಮ್ಮ ಫ್ಯೂಚರ್ನಲ್ಲಿ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೋದಲ್ವಾ? ಇಲ್ಲಿ ನಮ್ಮ ಲೈಫ್ನ ನಾವು ಅಪ್ಗ್ರೇಡ್ ಮಾಡ್ಕೋತಾ ಹೋಗ್ಬೇಕಷ್ಟೆ. ಬಟ್ ಜನಗಳು ಅದಕ್ಕೆ ಅವಕಾಶ ಕೊಡಲ್ಲ, ಬರೀ ನೆಗೆಟಿವ್ ಹೇಳ್ತಾರೆ. ನೀವು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ಸೊ ಜಸ್ಟ್ ಥಿಂಕ್ ಇಟ್. ನೀವೇನು ಮಾಡ್ತಿದ್ದೀರಾ, ಹೇಗಿದ್ದೀರಾ, ಅದನ್ನು ಮೈಂಡ್ನಲ್ಲಿ ಇಟ್ಕೊಂಡು ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಮಾಡಿ. ಯಾರಿಗೂ ಹೆದರ್ಕೋಬೇಡಿ, ಯಾವುದಕ್ಕೂ ಹಿಂಜರಿಬೇಡಿ. ಯಾರಿಗೆ ಗೊತ್ತು, ನೀವೇ ಸ್ಟಾರ್ ಆದರೂ ಆಗ್ಬೋದು. ಅದಕ್ಕೆ ನಾನು ಈ ಟೈಟಲ್ನ ಕೊಟ್ಟಿದ್ದು. ಎಷ್ಟೋ ಜನ ಆಗೋದೇ ಇಲ್ಲ ಅಂದ್ಕೊಂಡಿರ್ತೀರ, ಅಂಥವ್ರಿಗೆ ಇನ್ಸ್ಪೈರ್ ಆಗಲಿ ಅಂತಲೇ ಈ ವಿಡಿಯೋ ಮಾಡಿದ್ದು. ಬಟ್ ನೀವು ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರುತ್ತೆ. ನನ್ನ ಒಪಿನಿಯನ್ ನನಗನ್ಸಿದ್ದು ನಾನು ಹೇಳಿದೆ. ಸೊ ಏನು ಮಾಡಬೇಕು, ನೀವು ಅಂದ್ಕೊಂಡಿದ್ದನ್ನು ಯಾರ ಬಗ್ಗೆನೂ ಯೋಚನೆ ಮಾಡ್ದೇನೆ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೇನೆ, ನೀವೇನು ಅಂದ್ಕೊಂಡಿದ್ರ ಅದನ್ನು ಮಾಡೋದಕ್ಕೆ ಮುನ್ನುಗ್ಗಿ. ಅಷ್ಟೇ ಗುರು. ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಗುತ್ತೆ. ನೀವು ನಿಲ್ತೀರಾ, ನಿಮ್ಮ ಭುಜದ ಮೇಲೂ ಸ್ಟಾರ್ ಇದ್ದೇ ಇರುತ್ತೆ. ಸೊ ಯಾವ ಬೇರೆ ಅನ್ನೋನ್ ಪರ್ಸನ್ಸ್, ಅನ್ನೋನ್ ಥಿಂಗ್ಸ್ಗೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಇದಿಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ, ಇನ್ಸ್ಪೈರ್ ಆಗಿದ್ದರೆ, ನಿಮಗೂ ಏನಾದರೂ ಮಾಡಬೇಕು ಅಂತ ನನ್ನ ವಿಡಿಯೋ ನೋಡಿದ್ಮೇಲೆ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬು ಕೂಡ ಮಾಡಿ. ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.